and welcome to Unacademy. Unacademy ಸ್ವಾಗತ ಸುಸ್ವಾಗತ. ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ? Is my voice audible to everyone? ಕೇಳಿಸ್ತಾ ಇದೆಯಾ? So welcome to the classes first of all. So score more series ಅಂತ ಅಂದ್ಬಿಟ್ಟು like already first PUC students ಗೆ ಸ್ಟಾರ್ಟ್ ಮಾಡಿದೀವಿ already. So Unacademy ಕರ್ನಾಟಕ PUC category ಸ್ಟಾರ್ಟ್ ಆಗಿ ತುಂಬಾ ದಿನ ಆಯ್ತು. Like we are moving ahead. ತುಂಬಾ ಕ್ಲಾಸಸ್ ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ ಕೂಡ ರನ್ ಆಗ್ತಾ ಇದಾವೆ. ಅಕೌಂಟೆನ್ಸಿ ಆಗಿರಲಿ, ಪೊಲಿಟಿಕಲ್ ಸೈನ್ಸ್, ಸ್ಟ್ಯಾಟಿಸ್ಟಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಆಗಿರಲಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಆಗಿರಲಿ, ಸೊ ಎಲ್ಲ ಸಬ್ಜೆಕ್ಟ್, ಇಂಗ್ಲೀಷ್ ಆಗಿರಲಿ, ಎಲ್ಲ ಸಬ್ಜೆಕ್ಟು ಲೈಕ್ ಚೆನ್ನಾಗಿ ರನ್ ಆಗ್ತಾ ಇದಾವೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಬೇಗ ಶೇರ್ ಮಾಡಿರಿ ಫ್ರೆಂಡ್ಸ್ ಜೊತೆಗೆ, ಸೊ ದಟ್ ವಿ ಕ್ಯಾನ್ ರೀಚ್ ಟು ದ ಮ್ಯಾಕ್ಸಿಮಮ್ ಸ್ಟೂಡೆಂಟ್, ಜಾಸ್ತಿ ಸ್ಟೂಡೆಂಟ್ಸ್ಗೆ ನಾವು ರೀಚ್ ಆಗ್ಬೋದು. ಸೊ ನಾನಂತರೂ ಸೆಕೆಂಡ್ PUCಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಬಟ್ ವೆನ್ ಇಟ್ ಕಮ್ಸ್ ಟು ಫಸ್ಟ್ PUC ಅಂತ ಬಂದಾಗ ವಿ ಹ್ಯಾವ್ ಟು ಫೋಕಸ್ ಮೋರ್, ಬಿಕಾಸ್ ಯಾಕಂದರೆ ಸೆಕೆಂಡ್ PUCಗೆ ಒಳ್ಳೆ ರ್ಯಾಂಕ್ ಮಾರ್ಕ್ಸ್ ತೊಗೋಬೇಕು, ಒಳ್ಳೆ ಮಾರ್ಕ್ಸಲ್ಲಿ ನಾಲೆಜ್ ಸಿಗಬೇಕಂದ್ರೆ ನೀವು ಫಸ್ಟ್ PUCಲ್ಲಿ ಚೆನ್ನಾಗಿ ಮಾಡಲೇಬೇಕು. ದೋಸ್ ಹೂ ಆರ್ ಗೋಯಿಂಗ್ ಟು ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಫಸ್ಟ್ PUC ಪೊಲಿಟಿಕಲ್ ಸೈನ್ಸ್, ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್ ಇನ್ ಸೆಕೆಂಡ್ PUC. ಐ ಆಮ್ ಶೋರ್ ಅಬೌಟ್ ಇಟ್. ಅದಕ್ಕೋಸ್ಕರ ಫಸ್ಟ್ PUC ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಲ್ತ್ಬಿಟ್ರಿ, ಸೊ ದಟ್ ನೀವು ಆರಾಮಾಗಿ ಯು ಕ್ಯಾನ್ ರೀಚ್ ಯುವರ್ ಗೋಲ್. ಸೆಕೆಂಡ್ PUC ಎಲ್ಲರಿಗೂ ಇರುತ್ತೆ, ಏನಿರುತ್ತೆ ಸರ್ ನಾನು ಲೈಕ್ ಸ್ಟೇಟಿಗೆ ಫಸ್ಟ್ ಬರಬೇಕು, ಈ ರೀತಿ ಒಂದು ಕನಸಿರುತ್ತೆ. ಸೊ ಅದನ್ನು ಮಾಡ್ಕೋಬೇಕಂದ್ರೆ ಸೊ ಇವಾಗಿಂದನೇ ವರ್ಕ್ ಮಾಡಬೇಕು. ಫಸ್ಟ್ PUC ಓದ್ತಾ ಇದೆ ಸರ್ ಆರಾಮಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ ಅಂತ ಅಂದರೆ ಆಗೋದಿಲ್ಲ. ಸೊ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದ್ಯಾಟ್. ಆ ಗೋಲ್ ರೀಚ್ ಆಗ್ಬೇಕಾದ್ರೆ ಇವಾಗಿಂದನೇ ಓದಬೇಕು. ಸೊ ಅದಕ್ಕೋಸ್ಕರ ನಾನು ಸ್ಕೋರ್ ಮೋರ್ ಸೀರೀಸ್ ಅಂತ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಕೋರ್ ಮೋರ್ ಅಂದರೆ ಜಾಸ್ತಿ ಅಂಕಗಳನ್ನ ತೆಗಿ, ಸ್ಕೋರ್ ಮೋರ್ ಅಂತ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 2 ದಟ್ ಈಸ್ ಸ್ಟೇಟ್ಸ್ ಅಂತ ಇದೆ. ಸ್ಟೇಟ್ಸ್ ಚಾಪ್ಟರ್ ನಂಬರ್ 2 ಪೊಲಿಟಿಕಲ್ ಸೈನ್ಸ್ ಫಸ್ಟ್ PUC. ರೈಟ್, ಸೊ ಲೆಟ್ ಸ್ಟಾರ್ಟ್. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ನಾಟ್ ವೇಸ್ಟ್ ಮಚ್ ಟೈಮ್, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ದಿಸ್ ಸಮಥಿಂಗ್ ಗೋಲ್ಡ್ ಮೀ. ನನ್ನ ಹೆಸರು ರವಿ ಕೋರಿಶೆಟ್ಟಿ, ಎಜುಕೇಟರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಅಕಾಡೆಮಿಯಲ್ಲಿ. ಸೊ ಜೊತೆಗೆ ಸೆಕೆಂಡ್ PUC ಆಗಿರಲಿ, PUC ಆಗಿರಲಿ, UPSC, KPSC, PGCET aspirants ಫ್ರಮ್ ಲಾಸ್ಟ್ 7 years ಐ ಆಮ್ ವರ್ಕಿಂಗ್ and I'm teaching. Alright, so these are the category I'm working. ಯಾರ್ಯಾರು ನೋಡ್ತೀರಾ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ and ಕಮೆಂಟ್ ಮಾಡಿ if you have any doubts. Alright, fine. ಚಲೋ, ಸ್ಪೆಷಲ್ ಕ್ಲಾಸ್ ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಒಳಗೆ ಸ್ಪೆಷಲ್ ಕ್ಲಾಸ್ ತಗೋತಾ ಇದ್ದೀನಿ. ಸೊ ಅನ್ಅಕಾಡೆಮಿ ಲರ್ನಿಂಗ್ ಆಪ್ನ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ದಟ್ ಇಸ್ ವೆರಿ ಹೆಲ್ಪ್ಫುಲ್. ಸೊ ಅಲ್ಲಿ ಕ್ಲಾಸಸ್ನ ಬಂದು ಅಟೆಂಡ್ ಆಗೋದ್ರಿಂದ ಏನೇನು ಬೆನಿಫಿಟ್ ಇರುತ್ತೆ, ಯು ಕ್ಯಾನ್ ಹ್ಯಾಂಡ್ ರೈಸ್ ಮಾಡಿಬಿಟ್ಟು ನನ್ನ ಜೊತೆ ಆರಾಮಾಗಿ ಮಾತಾಡ್ಬೋದು. ಸೊ ಅದು ಆ ಬೆನಿಫಿಟ್ ಬೇಕಾದ್ರೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಗಮನ ಜಾಯ್ನ್ ಆಗಬೇಕು. ಹೆಂಗೆ ಸರ್ ಡೌನ್ಲೋಡ್ ಮಾಡ್ಕೊಳ್ಳೋದು? ಪ್ಲೇಸ್ಟೋರ್ಗೆ ಹೋಗ್ರಿ, ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ರೆ ಓಪನ್ ಅಂತ ಕೊಡ್ರಿಪ್ಪ. ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಪ್ ಹೆಂಗೆ ಇನ್ಸ್ಟಾಲ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಎಲ್ಲ ಗೊತ್ತಿರುತ್ತೆ, ನಾನೇನು ಹೇಳೋದು ಬೇಕಾಗಿಲ್ಲ ಅದಕ್ಕೆ. ಸೊ ಓಪನ್ ಮಾಡಿದ ತಕ್ಷಣ ಒಂದು ಸೆಲೆಕ್ಟ್ ಗೋಲ್ ಅಂತ ಈ ರೀತಿ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ಒಂದು ಸೆಲೆಕ್ಷನ್ ಮಾಡಿದ್ರೆ ನಾವು ನನ್ನ ಕ್ಲಾಸಸ್ ಆಗಿರಲಿ, ಮುಸ್ತಾಕ್ ಸರ್, ರಿಯೋ ಬಾಬಾ ಕ್ಲಾಸಸ್ ಆಗಿರಲಿ, ತಿಪ್ಪೇಶ್ ಸರ್ ಕ್ಲಾಸಸ್ ಆಗಿರಲಿ, ಆಲ್ ದ ಸಬ್ಜೆಕ್ಟ್ಸ್ ಇನ್ಕ್ಲೂಡಿಂಗ್ ಎಕನಾಮಿಕ್ಸ್, ಬೇಸಿಕ್ ಮ್ಯಾಥ್ಸ್, ಬಿಸ್ನೆಸ್ ಸ್ಟಡೀಸ್, ಪೊಲಿಟಿಕಲ್ ಸೈನ್ಸ್, ಎಲ್ಲ ಸಬ್ಜೆಕ್ಟು ಆ್ಯಂಡ್ ಹಿಸ್ಟ್ರಿ ಆಲ್ಸೋ, ಎಲ್ಲ ಸಬ್ಜೆಕ್ಟ್ ನಿಮ್ಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಸ್ಪೆಷಲ್ ಕ್ಲಾಸಸ್ನ ಜಾಯಿನ್ ಆಗ್ಬೋದು. ರೈಟ್, ಇಸ್ ದ್ಯಾಟ್ ಫೈನ್ ಗೈಸ್? ರೈಟ್, ಚಲೋ ನೆಕ್ಸ್ಟ್ ಮೂವ್ ಆನ್. ಮುಂದೋಗುವ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಚಾಪ್ಟರ್ ವೈಸ್ ರಿಲೆವೆನ್ಸ್ ಅಂತ ನೋಡಿದಾಗ ಸ್ಟೇಟ್ ಬಗ್ಗೆ ನೋಡ್ರಿ, 2ನೇ ಚಾಪ್ಟರ್. ಸೊ ಇಲ್ಲಿಗಡೆ 8 ಮಾರ್ಕ್ಸ್ ಎಷ್ಟು ಬರುತ್ತೆ? 8 ಮಾರ್ಕ್ಸು 2ನೇ ಚಾಪ್ಟರ್ ಇಂದ ಬರುತ್ತಪ್ಪ ನಿಮಗೆ. ಟೋಟಲ್ ಆಗಿ ನಿಮಗೆ ನೋಡ್ರಿ ಇಲ್ಲಿ 1 ಮಾರ್ಕ್ಸ್ ಇನ್ 1 ಕ್ವಶನ್, 2 ಮಾರ್ಕ್ಸ್ ಇನ್ 1 ಕ್ವಶನ್, 5 ಮಾರ್ಕ್ಸ್ ಇನ್ 1 ಕ್ವಶನ್. ಸೊ ಇಲ್ಲೇ ಬಂತಲ್ಲಪ್ಪ, ಅದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೆಡ್ ಇದೆ. ಸೊ 1, 3, 3, 5, 8. ಸೊ 8 ಮಾರ್ಕ್ಸ್ ಈಸ್ ಅಲಾಟೆಡ್ ಫ್ರಮ್ ಸೆಕೆಂಡ್ ಚಾಪ್ಟರ್. ರೈಟ್, ಫೈನ್, ಚಲೋ. ಸೊ ಇಂಡೆಕ್ಸ್ ಅಂತ ಬಂದಾಗ ಸ್ಟೇಟ್ ನಿಮ್ಮ 14 to 25 ಪೇಜ್ ಇದೆ, ನಿಮಗೆಲ್ಲ ಗೊತ್ತಿದೆ, ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದೆ, ದೇರ್ ಇಸ್ ನೋ ನೀಡ್ ಟು ವರಿ ಅಬೌಟ್ ಇಟ್. ಆಲ್ರೈಟ್, ಲೆಟ್ಸ್ ಸ್ಟಾರ್ಟ್. ಸೊ ಫಸ್ಟ್ ನೀವು ಟೇಕ್ ಅ ಲುಕ್ ಆನ್ ಯುವರ್ ಪೊಲಿಟಿಕಲ್ ಸೈನ್ಸ್ ಫಸ್ಟ್ PUC ಸೆಕೆಂಡ್ ಚಾಪ್ಟರ್. ಫಸ್ಟ್ ಆ ಪೇಜ್ ಒಳಗಡೆ ಕೂಡ ಇನಿಷಿಯಲಿ ಫಸ್ಟ್ ಪೇಜ್ ಒಳಗಡೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ದ ಗ್ರೇಟ್ ಫಿಲಾಸಫರ್, ದ ಗ್ರೇಟ್ ಹಿಸ್ಟೋರಿಯನ್ ಅರಿಸ್ಟಾಟಲ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ. ಈ ಅರಿಸ್ಟಾಟಲ್ ಹೇಳ್ತಾರೆ, ದ ಸ್ಟೇಟ್ ಕಮ್ಸ್ ಇನ್ ಟು ಎಕ್ಸಿಸ್ಟೆನ್ಸ್ originating in the bare needs of a life and continuous in existence for the sake of good life. ಸೊ ಒಂದು ಸ್ಟೇಟ್ ಅಂದರೆ ಏನಪ್ಪ? ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ಟೇಟ್? ಸ್ಟೇಟ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು. ಸ್ಟೇಟ್ ಅಂದರೆ ಒಂದು ದೇಶ, ಒಂದು ಪ್ರದೇಶ. ಏನು ಸ್ಟೇಟ್ ಅಂದರೆ? ಒಂದು ದೇಶ ಆಗಿರಲಿ, ಒಂದು ಪ್ರದೇಶ ಆಗಿರಲಿ, ಇಟ್ ಈಸ್ ಕಾಲ್ಡ್ ಸ್ಟೇಟ್. ಸೊ ಅವರ ಕಾನ್ಸ್ಟಿಟ್ಯೂಷನ್ ಒಳಗಡೆ ಆರ್ಟಿಕಲ್ 12 ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್ ಇದರೊಳಗಡೆ ಸ್ಟೇಟ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಸ್ಟೇಟ್, ವಾಟ್ ಈಸ್ ಸ್ಟೇಟ್ ಅಂತ ಆರ್ಟಿಕಲ್ 12 ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ಫಂಡಮೆಂಟಲ್ ರೈಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ಫಾರ್ ಅಸ್ ಇನ್ ಫಸ್ಟ್ PUC ವಿ ಡೋಂಟ್ ವಾಂಟ್ ದಟ್. ಸೊ ಇಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಆಗಿ ಥಿಯರಾಟಿಕಲ್ ಆಗಿ ವಿ ಆರ್ ಸ್ಟಡಿ. ಸೊ ಅವರ ಸ್ಟೇಟ್ಮೆಂಟ್ ಅರಿಸ್ಟಾಟಲ್ ಏನು ಸ್ಟೇಟ್ಮೆಂಟ್ ಹೇಳ್ತಾರೆ? ದ ಸ್ಟೇಟ್ಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್
originating in the bare need of life. So ಒಂದು ಸ್ಟೇಟ್ ಏನಕ್ಕೋಸ್ಕರ ಒರಿಜಿನೇಟ್ ಆಗಿದೆ, why it is going to start? It is going to start just to fulfill the needs of the life. ಈಗ ನಾನು ಒಬ್ಬ ಮನುಷ್ಯ, ನನ್ನ ಲೈಫನ್ನು ನಾನು ಒಂದು ಸ್ಟೇಟ್ ಒಳಗಡೆ, ಒಂದು ಪ್ರದೇಶದೊಳಗಡೆ ಕಳಿಬೇಕು, ನಾನು ಒಂದು ಪ್ರದೇಶದೊಳಗೆ ಕಳಿಬೇಕು ಆ್ಯಂಡ್ ಕಂಟಿನ್ಯೂಸ್ ಇನ್ ಎಕ್ಸಿಸ್ಟೆನ್ಸ್ ಫಾರ್ ದ ಸೇಕ್ ಆಫ್ ಗುಡ್ ಲೈಫ್. ಅಂದರೆ ಒಂದು ಲೈಫ್ಗೋಸ್ಕರ ಒಂದು ಪ್ರದೇಶ ಹುಟ್ಟುಕೊಳ್ಳುತ್ತೆ ಆ್ಯಂಡ್ ಆ ಪ್ರದೇಶದಲ್ಲಿ ನಾವು ಜೀವಿಸ್ತಾ ಒಳ್ಳೆಯ ಜೀವನವನ್ನು ಮಾಡ್ತೀವಿ. ಪ್ಯೂರ್ಲಿ ಹಿ ಈಸ್ ಅ ಫಿಲಾಸಫರ್, ಅರಿಸ್ಟಾಟಲ್ ಪ್ಯೂರ್ಲಿ ಈಸ್ ಅ ಫಿಲಾಸಫರ್. ಅವನು ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಸ್ಟೇಟ್ ಏನಕ್ಕೋಸ್ಕರ ಒಂದು ಸ್ಟೇಟ್ ಎಕ್ಸಿಸ್ಟೆನ್ಸ್ ಇರುತ್ತೆ, ಒಂದು ಒರಿಜಿನೇಟ್ ಆಗುತ್ತೆ ಟು ಫುಲ್ಫಿಲ್ ಆರ್ ಟು ಬೇರ್ ದ ನೀಡ್ಸ್ ಆಫ್ ಲೈಫ್. ಒಂದು ಲೈಫ್ನ, ಒಂದು ಜೀವನದ ಒಂದು ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕೋಸ್ಕರ ಮತ್ತು ಆ ಲೈಫ್ನ ನೀಡ್ಸ್ನ ಫುಲ್ಫಿಲ್ ಮಾಡ್ತಾ ಒಂದು ಗುಡ್ ಲೈಫ್ನ ಲೀಡ್ ಮಾಡೋದಕ್ಕೋಸ್ಕರ ಒಂದು ಸ್ಟೇಟ್ ಬೇಕಂತ ಒಂದು ಅರಿಸ್ಟಾಟಲ್ ಒಂದು ವೆರಿ famous statement is going to made. But for you in examination they are not going to ask you about that, nothing to worry. All right, fine. So next we have to see what is the meaning and definition. Meaning ಮತ್ತೆ definition ಅಂದ್ರೆ ಏನಪ್ಪಾ? What is the meaning? Meaning ಅಂದ್ರೆ ಏನು? State ಅಂದ್ರೆ ಏನು? State ಅಂದ್ರೆ meaning ಏನು ಹೇಳ್ತಾರೆ ಇಲ್ಲಿ? It is very important. The term state is derived from Greek word polis. ನಾನು ಹೇಳಿದ್ದೆ political science ಅದನ್ನು ಕೂಡ ಇದೇ ವರ್ಡ್ ಇಂದ ಡಿರೈವ್ ಮಾಡಿದ್ರು, ಗ್ರೀಕ್ ವರ್ಡ್ ಇಂದ. ಸೊ ದ ಟರ್ಮ್ ಸ್ಟೇಟ್ ಅಂದ್ರೆ ಏನು? ಪೊಲೀಸ್. ಗ್ರೀಕ್ ಒಳಗಡೆ ಪೊಲೀಸ್ ಅಂದ್ರೆ ಏನಪ್ಪ? ಸ್ಟೇಟ್. ಸೊ ನಿಮ್ಮ ಪೊಲೀಸರಲ್ಲ, ನಮ್ಮ ಪೊಲೀಸರಲ್ಲ, ಅವರಲ್ಲ, ಈ ಪೊಲೀಸ್ ಬೇರೆ, ವಿಚ್ ಮೀನ್ಸ್ ಸಿಟಿ ಆರ್ ಸ್ಟೇಟ್. ಸೊ ದ ವರ್ಡ್ ಸ್ಟೇಟ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ police, it means city or state. Is that fine? Next, the term state was first introduced by Niccolo Machiavelli. ನಿಕೋಲೋ ಮ್ಯಾಚಿವಲ್ಲಿ ಅವನು ಫಸ್ಟ್ ಟೈಮ್ ಆಗಿ ಸ್ಟೇಟ್ ಅನ್ನೋ ಒಂದು ವರ್ಡ್ಗೆ ಆ ಒಂದು ವರ್ಡ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ. ದ ಟರ್ಮ್ ಸ್ಟೇಟ್ ವಾಸ್ ಫಸ್ಟ್ಲಿ ಇಂಟ್ರೊಡ್ಯೂಸ್ ಬೈ ನಿಕೋಲೋ ಮ್ಯಾಚಿವಲ್ಲಿ, ಅ ಗ್ರೇಟ್ ಇಟಾಲಿಯನ್ ಪೊಲಿಟಿಕಲ್ ಥಿಂಕರ್ ಇನ್ ಹಿಸ್ ವರ್ಕ್ ದ ಪ್ರಿನ್ಸ್ ಇನ್ 1513. ಏನು ಹೇಳ್ತಾನೆ ಇಲ್ಲಿ? ಸ್ಟೇಟ್ ಅನ್ನೋ ಒಂದು ಪದವನ್ನು ನಿಕೋಲೋ ಮ್ಯಾಚಿವಲ್ಲಿ ಅವನು ಫಸ್ಟ್ ಟೈಮು ಅವನ ಒಂದು ಬುಕ್ ಆದಂತಹ ದ ಪ್ರಿನ್ಸ್ 1513 ಅನ್ನೋ ಒಂದು ಬುಕ್ ಒಳಗಡೆ ಬರೆದಿದ್ದಾನೆ. ಹಿ ಈಸ್ ಅನ್ ಇಟಾಲಿಯನ್ ಪೊಲಿಟಿಕಲ್ ಥಿಂಕರ್. ಒನ್ ಮಾರ್ಕ್ ಕ್ವೆಶ್ಚನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇಟ್. ಒನ್ ಮಾರ್ಕ್ ಕ್ವೆಶ್ಚನ್ ಕೇಳೋದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಡೆಫಿನೇಷನ್. ವಾಟ್ ಆರ್ ದ ಡೆಫಿನೇಷನ್? ಎಕ್ಸಾಂಪಲ್ ಕೇಳಬಹುದು, ಗಿವ್ ಒನ್ ಡೆಫಿನೇಷನ್ ಆಫ್ ಸ್ಟೇಟ್. ಗಿವ್ ಒನ್ ಡೆಫಿನೇಷನ್ ಆಫ್ ಸ್ಟೇಟ್ ಅಂತ ಕೇಳ್ಬೋದು. ಅವಾಗ ಈ 4ರಲ್ಲಿ ಯಾವ್ದಾದ್ರು ಒಂದು ಬರೀರಿ, ನೀವು ಸಾಕು, 4 ಬರೀಬೇಕಂತೇನಿಲ್ಲ. ಐ ಆಮ್ ಗಿವಿಂಗ್ ದ ಚಾಯ್ಸ್ ಕೊಡ್ತಾ ಇದ್ದೀನಿ ಬುಕ್ಕಲ್ಲಿ. ಯು ಕ್ಯಾನ್ ರೈಟ್ ಎನಿಥಿಂಗ್ ಅಂದರೆ ಬುಕ್ ಬಿಟ್ಟು ಹೊರಗಡೆ ಅಲ್ಲ, ಈ ಡೆಫಿನೇಷನ್ ಬರೀಬೇಕು. ಎಕ್ಸ್ಪ್ಲೇನೇಷನ್ ಅಂತ, ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸ್ಪ್ಲೇನ್ ಅಂತ ಕೊಟ್ಟರೆ ಅಂತ ತಿಳ್ಕೊಡ್ರಿ ನಿಮಗೆ ಎಕ್ಸ್ಪ್ಲೇನೇಷನ್. ಸೊ ನೀವಲ್ಲಿ ಯು ಕ್ಯಾನ್ ಪುಟ್ ಫೋರ್ತ್ ಯುವರ್ ಓನ್ ಡೆಫಿನೇಷನ್. ನಿಮ್ಮ ಡೆಫಿನೇಷನ್ನ ನೀವು ಪ್ರೆಸೆಂಟ್ ಮಾಡ್ಬೋದು. ವೆನ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಯು ಟು ಡಿಫೈನ್ ಆರ್ ಗಿವ್ ಅ ಡೆಫಿನೇಷನ್, ಯು ಮಸ್ಟ್ ರೈಟ್ ವಾಟ್ ಎವರ್ ಮೆನ್ಷನ್ಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಒಳಗಡೆ ಏನು ಮೆನ್ಷನ್ ಮಾಡಿದ್ರೆ ಅದನ್ನೇ ನೀವು ಬರೀಬೇಕಾಗುತ್ತೆ. ಸೊ 1 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ಗಿವ್ ದ ಡೆಫಿನೇಷನ್ ಆಫ್ ಸ್ಟೇಟ್. ಅದರೊಳಗಡೆ ವುಡ್ರೋ ವಿಲ್ಸನ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಹೆಸರು ಎಷ್ಟು ಚೆನ್ನಾಗಿರುತ್ತೆ ನೋಡೋದು. ನಮ್ದೆಲ್ಲ ನೋಡ್ರಿ, ಎಷ್ಟು ರವಿ, ಹೇಮಂತ್, ರೈಟ್, ತಿಪ್ಪೇಶ್ ಸರ್. ಸೊ ಈ ರೀತಿ ಹೆಸರು ಎಷ್ಟು ಚೆನ್ನಾಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಅಲ್ಲಿ ಅವ್ರು ನೋಡಿ, ಗ್ರೀಕ್, ಲ್ಯಾಟಿನ್, ಅವ್ರವ್ರ ಹೆಸರು ನೋಡ್ರಿ, ವುಡ್ರೋ ವಿಲ್ಸನ್ ಅಂತ. ಬಟ್ ಸೊ ವಾಟ್ ಈಸ್ ಸ್ಟೇಟ್? ದ ಸ್ಟೇಟ್ ಈಸ್ ಅ ಪೀಪಲ್ ಆರ್ಗನೈಸ್ಡ್ ಫಾರ್ ಅ ಲಾ ವಿತ್ ಇನ್ ದ ಡೆಫಿನೈಟ್ ಟೆರಿಟರಿ. ಇವನೇ ಹೇಳ್ತಾನೆ, ದ ಸ್ಟೇಟ್ ಅಂದ್ರೆ ಏನು? ದ ಪೀಪಲ್, ಸ್ವಲ್ಪ ಜನರು, ಆರ್ಗನೈಸ್ ಫಾರ್ ಅ ಲಾ ವಿತ್ ಇನ್ ಅ ಟೆರಿಟರಿ. ಅಂದ್ರೆ ಏನು? ಒಂದು ಪ್ರದೇಶದ ಒಳಗಡೆ some people are living by following the laws in some territory. Some people are living, that is called states. Very easy definition ಹೇಳ್ತಾನೆ. Next, second, bluntly, the state is politically organized people in a definite territory. ಅವನು ಸೇಮ್ ಅದೇ ಹೇಳ್ತಾನೆ, ಬಟ್ ವರ್ಡಿಂಗ್ ಚೇಂಜ್ ಮಾಡ್ತಾರೆ. ಇವನು ಹೇಳ್ತಾನೆ ಸ್ಟೇಟ್ ಇಸ್ ಪೊಲಿಟಿಕಲಿ ಆರ್ಗನೈಸ್ಡ್, ರಾಜಕೀಯವಾಗಿ ಒಂದು ಆರ್ಗನೈಸ್ ಆಗಿರುತ್ತೆ ಒಂದು ಡೆಫಿನೆಟ್ ಟೆರಿಟರಿ ಒಳಗಡೆ. ಇನ್ ಅ ಡೆಫಿನೆಟ್ ಟೆರಿಟರಿ ದ ಸ್ಟೇಟ್ ಈಸ್ ಪೊಲಿಟಿಕಲಿ ಆರ್ಗನೈಸ್ಡ್. ಸೊ ದಾಟ್ ಡೆಫಿನೇಷನ್ ಹ್ಯಾಸ್ ಗಿವನ್ ಬೈ ಬ್ಲಂಟ್ಲಿ. ರೈಟ್. ನೆಕ್ಸ್ಟ್, GDH ಕೋಲ್ ಅವನು ಇನ್ನೊಂದು ಡೆಫಿನೇಷನ್ ಕೊಡ್ತಾನೆ. ನೋಡ್ರಿ, ನಾನೊಂದು ಡೆಫಿನೇಷನ್ ಕೊಡ್ಬೋದು, ನೀವೊಂದು ಎಲ್ಲರೂ ಒಂದೊಂದು ಡೆಫಿನೇಷನ್ ಕೊಡ್ಬೋದ್ರಿ, ಯಾರು ಬೇಡ ಅಂತ.
ಇವನ್ ನಾನು ಸ್ಟೇಟ್ ನಾನು ಒಂದು ಡೆಫಿನೇಷನ್ ಕೊಡ್ತೇನೆ, ಪೊಲಿಟಿಕಲ್ ಸೈನ್ಸ್ ನಾನು ಒಂದು ಡೆಫಿನೇಷನ್ ಕೊಡ್ತೇನೆ. ನಾವು ಕೊಡೋ ಡೆಫಿನೇಷನ್ ಎಲ್ಲಿ ಲೈಕ್ ಐ ಡೋಂಟ್ ನೋ ಲೈಕ್ ಎಲ್ಲಿ ಕನ್ಸಿಡರ್ ಮಾಡ್ತಾರೆ, ಬಟ್ ದೀಸ್ ಆರ್ ಗ್ರೇಟ್ ಹಿಸ್ಟಾರಿಯನ್ಸ್, ಫಿಲಾಸಫರ್ಸ್. ರೈಟ್, ಸೊ ಇವರೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರೊಳಗಡೆ GDH ಕೋಲ್ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ದ ಸ್ಟೇಟ್ ಈಸ್ ಹೋಲ್ ಕಮ್ಯುನಿಟಿ ಆಫ್ ಇಟ್ಸ್ ಮೆಂಬರ್ಸ್ ರಿಗಾರ್ಡೆಡ್ ಆಸ್ ಆರ್ಗನೈಸ್ಡ್ ಸೋಷಿಯಲ್ ಯೂನಿಟ್ ಅಂತ ಹೇಳ್ತಾರೆ. ವಾಟ್ ಈಸ್ ಟೆಲಿಂಗ್? ದ ಸ್ಟೇಟ್ ಈಸ್ ಅ ಹೋಲ್ ಕಮ್ಯುನಿಟಿ ಆಫ್ ಇಟ್ಸ್ ಮೆಂಬರ್ ರಿಗಾರ್ಡೆಡ್ ಆಸ್ ಆರ್ಗನೈಸ್ಡ್ ಸೋಷಿಯಲ್ ಯೂನಿಟ್. ಅಂದರೆ ಆ ಫಿಕ್ಸ್ಡ್ ಟೆರಿಟರಿ ಒಳಗಡೆ, ಆ ಫಿಕ್ಸ್ಡ್ ಟೆರಿಟರಿ ಒಳಗಡೆ ಗ್ರೂಪ್ ಆಫ್ ಕಮ್ಯುನಿಟಿ ಪೀಪಲ್ ಆರ್ ಲಿವಿಂಗ್ ಆಸ್ ಅ ಸೋಷಿಯಲ್ ಯೂನಿಟ್. ಒಂದು ಸೋಷಿಯಲ್ ಯೂನಿಟ್ ಆಗಿ ಪೀಪಲ್ ಆರ್ ಲಿವಿಂಗ್ ಇನ್ ಅ ಡೆಫಿನೆಟ್ ಟೆರಿಟರಿ. ದ್ಯಾಟ್ ಈಸ್ definition given by GDH Cole. Alright, next Aristotle, the great philosopher, he is going to give one more definition. What is that? State is a union of families and villages having for its end a perfect and self-sufficient life. We mean a happy and honorable life. Simple definition of the Aristotle definition simple ಹೇಳ್ತಾನೆ. ಸ್ಟೇಟ್ ಅಂದ್ರೆ ಏನು? ಇಟ್ಸ್ ಎ ಯೂನಿಯನ್ ಆಫ್ ಫ್ಯಾಮಿಲೀಸ್. ಒಂದು ಸ್ಟೇಟ್ ಅಂದ್ರೆ ಏನಪ್ಪ, ನಮ್ಮ ಆಂಧ್ರ ಪ್ರದೇಶ, ಕರ್ನಾಟಕ ಹಂಗಲ್ಲ. ಒಂದು ಸ್ಟೇಟ್ ಅಂದ್ರೆ ಒಂದು ಫಿಕ್ಸ್ಡ್ ಟೆರಿಟರಿ. ಈ ಹೋಲ್ ಇಂಡಿಯಾ, ಎಂಟೈರ್ ಇಂಡಿಯಾ ಇಸ್ ಕನ್ಸಿಡರ್ಡ್ ಆಸ್ ಅ ಸ್ಟೇಟ್. ಹೋಲ್ ಅಮೇರಿಕಾ ಇಸ್ ಕನ್ಸಿಡರ್ಡ್ ಆಸ್ ಅ ಸ್ಟೇಟ್. ಹೋಲ್ ಜರ್ಮನಿ ಇಸ್ ಕನ್ಸಿಡರ್ಡ್ ಆಸ್ ಅ ಸ್ಟೇಟ್. So the Aristotle, what is going to give a definition? State is a union of families. State is a union of families and villages. ಒಂದು ಸ್ಟೇಟ್ ಒಳಗಡೆ ಫ್ಯಾಮಿಲೀಸ್ ಇರ್ತವೆ, ವಿಲೇಜ್ ಇರ್ತವೆ. ಹ್ಯಾವಿಂಗ್ ಫಾರ್ ಇಟ್ಸ್ ಎಂಡ್ ಅ ಪರ್ಫೆಕ್ಟ್ ಆ್ಯಂಡ್ ಸೆಲ್ಫ್ ಸಫಿಷಿಯಂಟ್ ಲೈಫ್. ಅಂದರೆ ಅಲ್ಲಿ ಒಂದು ಸೆಲ್ಫ್ ಸಫಿಷಿಯಂಟ್ ಲೈಫ್ನ ಕಳೆಯೋದಕ್ಕೋಸ್ಕರ ಒಂದು ವಿಲೇಜಸ್, ಒಂದು ಫ್ಯಾಮಿಲೀಸ್ ಉಟ್ಕೊಂಡಿರುತ್ತೆ. ಅದರಿಂದ ವಿ ಮೀನ್ ಅ ಹ್ಯಾಪಿ ಆ್ಯಂಡ್ ಆನರೇಬಲ್ ಲೈಫ್. By doing that, we are going to live a happy and honorable life. So these all are philosophers. ನಿಮ್ಗೆ ಐ ಡೋಂಟ್ ಥಿಂಕ್ ನಿಮಗೆಲ್ಲ ಇಲ್ಲಿ ಇಂಟ್ರೆಸ್ಟ್ ಬಂದುಬಿಡುತ್ತೆ ಅಂತ ನಾನು ನೋಡು ಥಿಂಕ್ ಹಿಯರ್. ನಾನು ಅಷ್ಟು ಅಂತ ಹೇಳ್ತಾರೆ, ನನಗೆ ಅರ್ಥ ಆಗುತ್ತೆ. ಸೊ ಫಿಲಾಸಫಿ ಅಂತ ಬಂದಾಗ ಈ ರೀತಿ ಏನು ಮಾಸ್ತರ್ ಕೊರೆಯಾತಾರಪ್ಪ ಇವ ಅಂತ ನೀವು ಅಂತೀರಿ, ನನಗೆ ಗೊತ್ತೈತಿ. ಬಟ್ ಇದೆಯಲ್ಲಪ್ಪ, ಇದು ನಾವು ಓದಲೇಬೇಕು, ಬೇರೆ ದಾರಿ ಇಲ್ಲ, ನಾವು ಓದಲೇಬೇಕು. ಹಾಂ, ಬಟ್ ಸಮ್ಟೈಮ್ಸ್ ಇದು ಕೂಡ ಹೆಲ್ಪ್ ಆಗುತ್ತೆ ಮುಂದೆ. ಫೈನ್. ಸೊ ಡೆಫಿನೇಷನ್ ಅಂತ ಬಂದಾಗ ಈ 4 ಡೆಫಿನೇಷನ್ನ ಬರಿಬೇಕಾಗುತ್ತೆ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಸ್ಟೇಟ್. ಸೊ ಒಂದು ಫಿಕ್ಸ್ ಟೆರಿಟರಿ ಏನಕ್ಕೆ ಬೇಕು ಸರ್? ನಿಮಗೆಲ್ಲ ಗೊತ್ತು, ನೀವು ಸಿಂಪಲ್ ಆಗಿ ಬರೀತಿರ್ತೀರದನ್ನ, ಬಟ್ ಟೆಕ್ಸ್ಟ್ ಬುಕ್ ಒಳಗಡೆ ಬರೆದ್ರೆ ಅದನ್ನು ಬರೆದ್ರೆ ಮಾರ್ಕ್ಸ್ ಒಳ್ಳೆ ಸಿಗುತ್ತೆ. ಸೊ ಇಂಪಾರ್ಟೆನ್ಸ್ ಆಫ್ ಸ್ಟೇಟ್, ಒಂದು ಸ್ಟೇಟ್ ಏನು ಬೇಕು? ದ ಸ್ಟೇಟ್ ಎನ್ಶೋರ್ಸ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಟು ದ ಪೀಪಲ್. ಸೊ ಒಂದು ಸ್ಟೇಟ್ ಒಳಗಡೆ ಬದುಕ್ತಾ ಇದ್ರೆ, ಇಂಡಿಯಾ ಒಳಗಡೆ ಬದುಕ್ತಾ ಇದ್ರ, ಇಂಡಿಯಾ ಒಳಗಡೆ ಬದುಕೋದ್ರಿಂದ ನಿಮಗೆ ಇಂಟರ್ನಲ್ ಸೆಕ್ಯೂರಿಟಿ ಇರುತ್ತೆ. ಅಂದರೆ ಪೊಲೀಸ್ ಇರುತ್ತೆ, ಗೌರ್ಮೆಂಟ್ ಇರುತ್ತೆ, ಅವ್ರು ನಿಮಗೆ ಸೆಕ್ಯೂರ್ ಮಾಡ್ತಾರೆ. ಯಾರೋ ಹೊರಗಡೆ ಬಂದು ನಿಮಗೆ ಹೊಡೆದು ಹೋಗೋಕ್ಕಾಗೋದಿಲ್ಲ. ಸೊ ಇಂಟರ್ನಲ್ ಸ್ಟೇಟ್. ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಅಂದ್ರೆ ಏನು? ಬೇರೆ ದೇಶದಿಂದ ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ಹೋಗೋಕ್ಕಾಗೋದಿಲ್ಲ. ಅಂದರೆ ಒಂದು ಡೆಫಿನೆಟ್ ಟೆರಿಟರಿ ಒಳಗಡೆ ವಿಚ್ ಇಸ್ ರೂಲಿಂಗ್ ಬೈ ದ ಗವರ್ನಮೆಂಟ್, ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಒಳಗಡೆ ನೀವು ಬದುಕೋದ್ರಿಂದ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇರುತ್ತೆ ನಿಮಗೆ. ನೆಕ್ಸ್ಟು ಇಟ್ ಮೇಂಟೈನ್ಸ್ ಲಾ ಆ್ಯಂಡ್ ಆರ್ಡರ್. ಸೊ ಸ್ಟೇಟ್ ಅಂತ ತಿಳ್ಕೊಬೇಡ ಮೊದಲು. ಸ್ಟೇಟ್ ಅಂತ ಬಂದ ತಕ್ಷಣ ಯು ಹ್ಯಾವ್ ಟು ರಿಮೆಂಬರ್ ಒನ್ ಥಿಂಗ್. ಸ್ಟೇಟ್ ಅಂತ ಬಂದಾಗ ರಿಮೆಂಬರ್ ಒನ್ ಥಿಂಗ್, ಇಟ್ ಈಸ್ ಗವರ್ನ್ಡ್ ಬೈ ಗವರ್ನಮೆಂಟ್. ಸ್ಟೇಟ್ ಅಂತ ಕನ್ಸಿಡರ್ ಮಾಡುವಾಗ ಟ್ರೀಟೆಡ್ ಆಸ್ ಅ ಗವರ್ನಮೆಂಟ್ ಹೆಡೆಡ್ ಅಂತ ತಿಳ್ಕೊಳ್ರಿ. ಸೊ ಅಂದರೆ ಈಗ ಇಟ್ ಮೇಂಟೈನ್ಸ್ ಲಾ ಆ್ಯಂಡ್ ಆರ್ಡರ್. ಸೊ ಒಂದು ಸ್ಟೇಟ್ ಒಳಗಡೆ ಗವರ್ಮೆಂಟ್ ಇದೆ, ಸೊ ಆ ಗವರ್ಮೆಂಟು ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡುತ್ತೆ. ಪೊಲೀಸ್ ನಮ ಹಾಕುತ್ತೆ, CRPF ಹಾಕುತ್ತೆ, BSF ಹಾಕುತ್ತೆ, ಇವರೆಲ್ಲ ಇರ್ತಾರಲ್ಲ. ಸೊ ಇದರಿಂದ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗುತ್ತೆ. ನೆಕ್ಸ್ಟು ಇಟ್ ಪ್ರೊವೈಡ್ಸ್ ಜಸ್ಟಿಸ್ ಟು ದ ಪೀಪಲ್. ಇವ್ರೇನು ಮಾಡ್ತಾರೆ? ಜನರಿಗೆ ಒಂದು ಜಸ್ಟಿಸ್ ಕೊಡ್ತಾರೆ. ಯಾರು? ನೀವ ಅಲ್ಲ, ಗವರ್ಮೆಂಟ್. ಒಂದು ಸ್ಟೇಟ್, ಒಂದು ಗವರ್ಮೆಂಟ್, ಇಟ್ ಇಸ್ ಗೋಯಿಂಗ್ ಟು ಗಿವ್ ಅ ಜಸ್ಟಿಸ್ ಆಫ್ ಎಕನಾಮಿಕ್, ಪೊಲಿಟಿಕಲ್, ಸೋಷಿಯಲ್, ಜಸ್ಟಿಸ್ ಆಫ್ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್, ಈ ಎಲ್ಲ ಒಂದು ಜಸ್ಟಿಸ್ನ ಕೊಡ್ತಾರೆ. ನಾಲ್ಕನೇದು, ಇಟ್ ರೆಗ್ಯುಲೇಟ್ಸ್ ದ ಆಕ್ಟಿವಿಟೀಸ್ ಆಫ್ ದ ಪೀಪಲ್ ಆ್ಯಂಡ್ ಎಸ್ಟಾಬ್ಲಿಷ್ ಅ ಪೀಸ್. ಏನು ಹೇಳ್ತಾರೆ ಇಲ್ಲಿ? ಈ ಸ್ಟೇಟ್ ಅದು ಈ ಗವರ್ಮೆಂಟ್ ಏನು ಮಾಡುತ್ತೆ? ಇಟ್ ಇಸ್ ಗೋಯಿಂಗ್ ಟು ರೆಗ್ಯುಲೇಟ್ ಆಕ್ಟಿವಿಟೀಸ್ ಆಫ್ ದ ಪೀಪಲ್. ಅಂದರೆ ಇವಾಗ ನಾನು ಹೆಂಗೆ ಬೇಕಂಗೆ ಓಡಾಡ್ಬೋದಪ್ಪ ಅಂದ್ರೆ ಆಗಕ್ಕಾಗುತ್ತಾ? ಇವಾಗ ಎಲ್ಲೋ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ಎಕ್ಸಾಂಪಲ್. ಎಲ್ಲೋ ಒಂದು ಕಮ್ಯುನಿಟಿ ಕ್ಲಾಶ್ ಆಗಿಬಿಟ್ಟಿದೆ, ಅಲ್ಲಿ ನಾನು ಹೆಂಗೆ ಬೇಕಾಗಂಗೆ ಒಂದು ಬೈಕ್ ತೊಗೊಂಡು ಜೋರಾಗಿ ಹಾರ್ನ್ ಹೊಡಿತಾ ಹೋಗ್ತಾನ. ಒಂದು ಮಾರ್ಕೆಟ್ ಪ್ಲೇಸ್ ಬಿಟ್ಬಿಟ್ರೆ, ಒಂದು ಪೀಸ್ಫುಲ್ ಒಂದು ಹಾಸ್ಪಿಟಲ್ ಇದೆ, ಒಂದು ಸ್ಕೂಲ್ ಇದೆ, ನಾನು ಅಲ್ಲಿ ಬೈಕ್ ತೊಗೋತೀನಿ.
ಫುಲ್ ಜೋರಾಗಿ ಹಾರ್ನ್ ಹೊಡಿತಾ ಅಂತ ಹೋಗ್ತೀನಿ. ಹಂಗೆ ಹೋಗೋರು ಇರ್ತಾರೆ ಮಕ್ಕಳು, ಏನು ಹೇಳ್ಬೇಕು ಅವರಿಗೆ, ಅಂತ ಹೋಗ್ತೀನಿ. ಸೊ ಸರಿನಾ? ಇಲ್ಲ. ಆ ಟೈಮಲ್ಲಿ ಗೌರ್ಮೆಂಟ್ ಏನು ಮಾಡುತ್ತೆ, ಗೌರ್ಮೆಂಟ್ ಇಸ್ ಗೋಯಿಂಗ್ ಟು ಪುಟ್ ಅ ಬೋರ್ಡ್ ದೇ. ಸೊ ಇಲ್ಲಿ ಶಾಲೆ ಇದೆ, ಜೋರಾಗಿ ಹಾರ್ನ್ ಮಾಡಬೇಡಿ, ದೇ ಗೋಯಿಂಗ್ ಟು ಪುಟ್ ಅ ಬೋರ್ಡ್. ಇಲ್ಲಿ ಹಾಸ್ಪಿಟಲ್ ಇದೆ, ನೋ ಹಾರ್ನ್ ಏರಿಯಾ, ನೋ ಸೌಂಡ್ ಏರಿಯಾ ಅಂತ ಹಾಕಿರ್ತಾರೆ. ಸೊ ಅಂದ್ರೆ ಒಂದು ಗವರ್ಮೆಂಟ್, ಒಂದು ಸ್ಟೇಟು, ಇಟ್ ಇಸ್ ಗೋಯಿಂಗ್ ಟು ರೆಗ್ಯುಲೇಟ್ ದ ಪೀಪಲ್ ಅಂಡ್ ಇಟ್ ಎಸ್ಟಾಬ್ಲಿಷ್ ಅ ಪೀಸ್, ಒಂದು ಶಾಂತಿಯನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡುತ್ತೆ. ನೆಕ್ಸ್ಟ್, ದ ಸ್ಟೇಟ್ ಸೇಫ್ ಗಾರ್ಡ್ಸ್ ದ ರೈಟ್ಸ್ ಅಂಡ್ ಲಿಬರ್ಟಿ ಆಫ್ ದ ಪೀಪಲ್. ಫಾರ್ ಎಕ್ಸಾಂಪಲ್, ನಿಮ್ಮ ಫಂಡಮೆಂಟಲ್ ರೈಟ್ಸ್, ನಿಮಗೆಲ್ಲ ಒಂದು ಫಂಡಮೆಂಟಲ್ ರೈಟ್ಸ್ ಇದೆ. ಸೊ ದಿ ಸ್ಟೇಟ್ ಇಸ್ ಗೋಯಿಂಗ್ ಟು ಗಿವ್ ದ ಫಂಡಮೆಂಟಲ್ ರೈಟ್ಸ್ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಸೇಫ್ ಗಾರ್ಡ್ ಯುವರ್ ಫಂಡಮೆಂಟಲ್ ರೈಟ್ಸ್. ಇಟ್ ಇಸ್ ನಾಟ್ ಗೋಯಿಂಗ್ ಟು ವೈಲೇಟ್ ಯುವರ್ ಫಂಡಮೆಂಟಲ್ ರೈಟ್ಸ್. ಸೊ ಬಿಕಾಸ್ ಒಂದು ದೇಶ ಅಂದ್ರೆ ಏನಪ್ಪ, ವಾಟ್ ಯು ಮೀನ್ ಬೈ ನೇಷನ್? ನೇಷನ್ ಇಟ್ ಮೀನ್ಸ್ ಅ ಪೀಪಲ್. ದೇಶ ಅಂದ್ರೆ ಏನಪ್ಪ? ದೇಶ ಅಂದ್ರೆ ಏನು, ರೋಡಾ, ಬ್ರಿಡ್ಜಾ, ಮಂಗಗಳ, ಕೋತಿಗಳ ಅಲ್ಲ. ಸ್ಟೇಟ್ ಇಟ್ ಮೀನ್ಸ್ ಪೀಪಲ್. ಸೊ ಅಂದರೆ ಆ ಜನರ ರೈಟ್ಸ್ನ ಅವರು ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಆ ಜನರ ಲಿಬರ್ಟಿನ ಅವರು ಪ್ರೊಟೆಕ್ಟ್ ಮಾಡಬೇಕು. ಸೊ ದ ಸ್ಟೇಟ್ ಇಸ್ ಗೋಯಿಂಗ್ ಟು ಸೇಫ್ ಗಾರ್ಡ್ ದ ರೈಟ್ಸ್ ಆ್ಯಂಡ್ ದ ಲಿಬರ್ಟಿ ಆಫ್ ದ ಪೀಪಲ್. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನೆಕ್ಸ್ಟ್, ಇಟ್ ಗ್ಯಾರಂಟೀಸ್ ಬೇಸಿಕ್ ಫೆಸಿಲಿಟೀಸ್ ಟು ಪೀಪಲ್ ಸಚ್ ಎಸ್ ಹೆಲ್ತ್, ಎಜುಕೇಷನ್. ಅದೇ ನಿಮಗೆ ಆರೋಗ್ಯವನ್ನು ಕೊಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಕೊಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನಾದ್ರು ರೋಗ ಬಂದರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋ, ಫ್ರೀ ಆಗಿ. ಫ್ರೀ ಎಜುಕೇಷನ್ ಕೊಡ್ತಾರೆ. ಸೊ 6 ರಿಂದ 14 ವರ್ಷದ ಮಗುವಿಗೆ ಫ್ರೀ ಎಜುಕೇಷನ್ ಕೊಡಬೇಕು ಅಂತ ಇದೆ. ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇದೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಲ್ಲಿ ನಿಮಗೆಲ್ಲ ಬರುತ್ತೆ. ಇವಾಗ ಏನು ತಲೆಗೆಡಿಸ್ಕೊಬೇಡಿ. ಸೊ ಏನು ಸರ್ ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ಏನು? ಡೋಂಟ್ ವರಿ ಅಬೌಟ್ ಇಟ್, ಐ ಆಮ್ ಗೋಯಿಂಗ್ ಟು ಟೆಲ್ ಯು, ಐ ಆಮ್ ಹಿಯರ್ ಟು ಟೆಲ್ ಯು ಅಬೌಟ್ ದಟ್. ಬಟ್ ಜಸ್ಟ್ ಕನ್ಸಿಡರ್ 6 ರಿಂದ 14 ವರ್ಷದ ಮಗುವಿಗೆ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಶನ್ ಕೊಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಗೌರ್ಮೆಂಟ್ ಅಥವಾ ಸ್ಟೇಟ್ ಮಾಡಬೇಕು, ನಿಮಗೆ ಫ್ರೀ ಹೆಲ್ತ್ ಮತ್ತು ಫ್ರೀ ಎಜುಕೇಶನ್ ಕೊಡಬೇಕು. 7ನೇದು, ಇಟ್ ಎಕ್ಸ್ಟೆಂಡ್ಸ್ ಸೋಷಿಯಲ್ ಸೆಕ್ಯೂರಿಟಿ ಟು ದ ಪೀಪಲ್. ಸೋಷಿಯಲ್ ಸೆಕ್ಯೂರಿಟಿ ಅಂದ್ರೆ ಏನು? ಒಂದು ರಿಲಿಜನ್ದವ್ರನ್ನ ಇನ್ನೊಂದು ರಿಲಿಜನ್ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಇನ್ನೊಂದು ರಿಲಿಜನ್ದವ್ರು ಮತ್ತೊಂದು ರಿಲಿಜನ್ ಮೇಲೆ ದಬ್ಬಾಳಿಕೆ ಮಾಡಬಾರ್ದು. ಸೊ ಇಟ್ ಇಸ್ ಗೋಯಿಂಗ್ ಟು ಗಿವ್ ಅ ಸೋಷಿಯಲ್ ಸೆಕ್ಯೂರಿಟಿ. ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದು ಇಟ್ ಇಸ್ ಗೋಯಿಂಗ್ ಟು ಪ್ರೊವೈಡ್. ಸೊ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟೇಟ್. ಒಂದು ಸ್ಟೇಟ್ ಏನಕ್ಕೆ ಬೇಕು, ಒಂದು ಗವರ್ನಮೆಂಟ್ ಏನಕ್ಕೆ ಬೇಕು, ವೈ ವಿ ರಿಕ್ವೈರ್ ದ ಗವರ್ಮೆಂಟ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಸೊ ಯಾರು ನೋಡ್ತಾರೆ ನೋಡ್ರಿ, ಬೇಗ ಲೈಕ್ ಮಾಡ್ಕೊಡ್ರಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫಸ್ಟ್. I just want everybody to subscribe to the channel so that it is going to boost the video and we can reach the maximum students. Next, elements of the state. ಅರೆ ಯಾರ್, ಒಂದು ರಾಜ್ಯ, ಒಂದು ದೇಶ, ಒಂದು ಪ್ರದೇಶ ಇದೆ ಅಂದ್ರೆ ಅಲ್ಲಿ ಏನೇನಿರಪ್ಪ? ಒಂದು ಪಾಪ್ಯುಲೇಷನ್ ಇರಬೇಕು, ಟೆರಿಟರಿ ಇರಬೇಕು, ಗವರ್ಮೆಂಟ್ ಇರಬೇಕು, ಸಾವರ್ನಿಟಿ ಇರಬೇಕು. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ಒನ್ ಬೈ ಒನ್. ಒಂದೊಂದಾಗಿ ಹೇಳ್ತೀನಿ, ಯಾವುದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಸಿ, ಫಸ್ಟ್ ಚಾಪ್ಟರು ಸೆಕೆಂಡ್ ಚಾಪ್ಟರು ಜಾಸ್ತಿ ಥಿಯರಿ ಕಾನ್ಸೆಪ್ಟ್ ಇದಾವೆ. ಸಮಟೈಮ್ಸ್ ಐ ಟು ಫೀಲ್ ಲೈಕ್, ಅರೆ ಯಾರ್ ಥಿಯರಿ ಕಾನ್ಸೆಪ್ಟ್ನ ಹೆಂಗೆ ಮಾರ ಎಕ್ಸ್ಪ್ಲೇನ್ ಮಾಡೋದು, ಸ್ಟೂಡೆಂಟ್ಸ್ಗೆ ಬೋರ್ ಆಗಿಬಿಡುತ್ತಲ್ಲ. ಸೊ ಐ ಟ್ರೈ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಹೆಂಗೆ ಮಾಡೋದು, ಏನು ಮಾಡೋದು ಅದನ್ನು ಯೋಚನೆ ಮಾಡ್ತಿರ್ತೀನಿ. ಅದೇ ರೀತಿ ನಾನು ನಿಮಗೂ ಅದೇ ಹೇಳ್ತೀನಿ, ಡೋಂಟ್ ಗೆಟ್ ಬೋರ್ಡ್. ಆರಾಮಾಗಿ ಕೂಲಾಗಿ ಕೇಳ್ರಿ. ಏನಾದ್ರು ಕ್ವಶನ್ ಇದ್ರೆ ಮಾತಾಡಿ ನಮ್ಮ ಜೊತೆ. ಜಸ್ಟ್ ಕಮೆಂಟ್ ಆ್ಯಂಡ್ ಜಸ್ಟ್ ಟಾಕ್ ಟು ಮೀ, ರೈಟ್? ಫೈನ್. ಸೊ ಎಲಿಮೆಂಟ್ಸ್ ಆಫ್ ದಿಸ್, ಒಂದು ಸ್ಟೇಟ್, ಒಂದು ಟೆರಿಟರಿ ಒಳಗಡೆ ಏನೇನಿರಬೇಕಪ್ಪ? ಪಾಪ್ಯುಲೇಷನ್, ಟೆರಿಟರಿ, ಗವರ್ಮೆಂಟ್, ಸಾವರ್ನಿಟಿ. ಸೊ ಪಾಪ್ಯುಲೇಷನ್ ಅಂತ ಬಂದಾಗ ಸ್ಟೇಟ್ ಈಸ್ ಆರ್ಗನೈಸ್ಡ್ ಫಾರ್ ಅ ಸೇಕ್ ಆಫ್ ಪೀಪಲ್. ಅರೆ ಯಾರ್, ಒಂದು ಪ್ರದೇಶ, ಒಂದು ಫಿಕ್ಸ್ ಟೆರಿಟರಿ. ಈಗ ನಮ್ಮ ದೇಶ ಹೇಳಿದ್ನಲ್ಲ, ಸ್ಟೇಟ್ ಅಥವಾ ಒಂದು ಕಂಟ್ರಿ ಈಸ್ ಆಲ್ ಅಬೌಟ್ ದ ಪಾಪ್ಯುಲೇಷನ್. ಕಂಟ್ರಿ ಈಸ್ ಆಲ್ ಅಬೌಟ್ ದ ಪೀಪಲ್. ಸೊ ದ ಸ್ಟೇಟ್ ಈಸ್ ಆರ್ಗನೈಸ್ಡ್ ಫಾರ್ ದ ಸೇಕ್ ಆಫ್ ಪೀಪಲ್. ಜನರಿಗೋಸ್ಕರನೇ ಒಂದು ಸ್ಟೇಟ್ ಇರುತ್ತೆ. ದೇರ್ಫೋರ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಇಮ್ಯಾಜಿನ್ ಅ ಸ್ಟೇಟ್ ವಿತೌಟ್ ಅ ಪೀಪಲ್. ಸೊ ಒಂದು ರಾಜ್ಯವನ್ನ, ಒಂದು ದೇಶವನ್ನ, ಒಂದು ಪ್ರಪಂಚವನ್ನ ಜನ ಇಲ್ಲದೆ ಇಮ್ಯಾಜಿನ್ ಮಾಡೋಕ್ಕಾಗುತ್ತಾ? ನನಗೆ ಈ ರೂಮ್ ಒಳಗೆ ಕೂಡ ಹಾಕ್ಬಿಟ್ರೆ 1 ದಿನ ಇದ್ದೇನೆ, 2 ದಿನ ಇದ್ದೇನೆ, 3 ದಿನಕ್ಕೆ ತಲೆ ಕೆದ್ರಕೊಂಡು ಅಂಗಿಯೆಲ್ಲ ಹರ್ಕೊಂಡು ಓಡೋಗ್ಬಿಡ್ತಾನೆ. ಯಾಕೆ? ಮ್ಯಾನ್ ಇಸ್ ಅ ಸೋಷಿಯಲ್ ಎನಿಮಲ್, ಹ್ಯೂಮನ್ ಇಸ್ ಅ ಸೋಷಿಯಲ್ ಎನಿಮಲ್. ಸೊ ಅದೇ ರೀತಿ ಒಂದು ಸ್ಟೇಟು ಇಟ್ ಶುಡ್ ಬಿ ಆರ್ಗನೈಸ್ಡ್ ಸೋಷಿಯಲಿ. ಇಟ್ ಮೀನ್ಸ್ ಸ್ಟೇಟ್ ಶುಡ್ ಕಂಟೈನ್ಸ್ ಅ ಪಾಪ್ಯುಲೇಷನ್. ಇವಾಗ ಚಂದ್ರೊಳಗೆ ಮನುಷ್ಯ ಇರ್ತಾನೆ. ನಾಳೆ ನೀವು ಕರ್ಕೊಂಡು ಚಂದ್ರ ಹೋಗ್ಬಿಟ್ಟು ಬರ್ತೀನಿ. ಸೊ ನಮ್ಮಮ್ಮ ಹೇಳ್ತಿದ್ದ, ಊಟ ಮಾಡಿಸಿದ್ರು, ಚಿಕ್ಕ ವಯಸ್ಸು ನಮ್ಮಮ್ಮ ಊಟ ಮಾಡಿಸಿದ್ರು. ಅಲ್ಲಿ ನೋಡಲ್ಲಿ ಊಟ ಮಾಡೋದು, ನೀನು ಚಂದ್ರಮಾಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಇವಾಗ ಬ್ಯಾಡ್ ಅಂತ ಹೇಳ್ತಾನೆ. ನಾವು ಊಟ ಮಾಡ್ತೇನೆ, ಚಂದ್ರಮಾಮ ಕರ್ಕೊಂಡು ಹೋಗ್ಬೇಡಿ ಅಮ್ಮ ಅಂತ ಹೇಳ್ತಾನೆ. ಯಾಕೆ? ನಾ ಸೋಷಿಯಲ್ ಎನಿಮಲ್, ನಾ ಇಲ್ಲಿರ್ತೇನೆ. ಅಲ್ಲಿ ನಮ್ಮಮ್ಮ ಏನು ಲೈಕ್ ಒಂದು ಪ್ರೀತಿ, ಒಂದು ಊಟ ಮಾಡಲಿ ಅನ್ನೋ ಕಾರಣ ಹೇಳ್ತಿರ್ತಾರೆ. ಬಟ್ ಪ್ರಾಕ್ಟಿಕಲ್ ಜಿಂಗ್ ಮಾಡಿದಾಗ ಅಲ್ಲಿ ಹೋಗೋಕ್ಕಾಗುತ್ತಾ? ಹೋದ್ರಲ್ಲಿ ಇರೋಕ್ಕಾಗುತ್ತಾ ಜನ ಇಲ್ಲದೆ? ಇಟ್ಸ್ ಇಂಪಾಸಿಬಲ್. ಸೊ ಆ ರೀತಿ state, it is impossible to imagine without the people. Next, everyone accepts that population is an important element of the state, but regarding the size of the population there is no common opinion among the political expert. ಅಂದ್ರೆ ಏನು ಹೇಳ್ತಾರಪ್ಪ,
ಸೊ ಒಂದು ಸ್ಟೇಟ್ ಒಳಗಡೆ ಜನ ಇರಬೇಕು. ಹೌದು, ಜನ ಇರಬೇಕು. ಯಾರಿಲ್ಲ ಅಂದ್ರೆ ಸರ್ ಜನ ಇರಲೇಬೇಕು. ಎಷ್ಟು ಜನ ಇರಬೇಕು? ನಮ್ಮ ನಾವು ಇಂಡಿಯಾ ಕಂಟ್ರಿ ನೋಡ್ರಿ. ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ಲೈಕ್ ಇಟ್ ಈಸ್ ಹ್ಯಾವಿಂಗ್ ಅ ಲಾರ್ಜೆಸ್ಟ್ ಪಾಪ್ಯುಲೇಷನ್. ಸಿಕ್ಕಾಪಟ್ಟೆ ಪಾಪ್ಯುಲೇಷನ್ ನಮ್ಮ ಇಂಡಿಯಾದಲ್ಲೇ ಇದೆ. ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ ಇನ್ ದ ವರ್ಲ್ಡ್. ಸೊ ಪೊಲಿಟಿಕಲ್ ಥಿಂಕರ್ಸ್ ಏನು ಹೇಳ್ತಾರೆ, ಒಂದು ಸ್ಟೇಟ್ ಅನ್ನೋದು ಪಾಪ್ಯುಲೇಷನ್ ಇರಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ. ಒಂದು ಸ್ಟೇಟ್ ಅನ್ನೋ ಪಾಪ್ಯುಲೇಷನ್ ಇರಲೇಬೇಕು. that they are going to tell, but ಈ political thinkers they are not going to tell how much population should be there. ಒಂದು ಸ್ಟೇಟ್ ಕರೆಕ್ಟ್ ಆಗಿ ರನ್ ಆಗಬೇಕಪ್ಪ ಅಂದ್ರೆ ಎಷ್ಟು ಪಾಪ್ಯುಲೇಷನ್ ಇರಬೇಕು ಅಂತ ಅವ್ರು ಹೇಳೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದಟ್ ಸ್ಟೇಟ್. ಫಾರ್ ಎಕ್ಸಾಂಪಲ್ ಚೈನಾ, ಒನ್ ಫ್ಯಾಮಿಲಿ ಒನ್ ಚೈಲ್ಡ್ ಪಾಲಿಸಿ ತರುತ್ತೆ, ಒನ್ ಫ್ಯಾಮಿಲಿ ಟೂ ಚೈಲ್ಡ್ ಪಾಲಿಸಿ ತರುತ್ತೆ. ಸೊ ಇಟ್ ಮೀನ್ಸ್ ಇಟ್ ಡಿಪೆಂಡ್ ಆನ್ ದಟ್ ಸ್ಟೇಟ್ ವೆದರ್ ಟು ಡಿಸೈಡ್ ಹೌ ಮಚ್ ಪಾಪ್ಯುಲೇಷನ್ ಶುಡ್ ಬಿ ದೇರ್, ವೆದರ್ ವಿ ವಾಂಟ್ ಟು ಬಿಕಮ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್ ಆರ್ ವಿ ವಾಂಟ್ ಟು ಬಿಕಮ್ ದ ಲೀಸ್ಟ್ ಪಾಪ್ಯುಲಸ್ ಕಂಟ್ರಿ ಇನ್ ದ ವರ್ಲ್ಡ್. ಇಟ್ ಡಿಪೆಂಡ್ಸ್ ಆನ್ ದಟ್ ಸ್ಟೇಟ್. ಅವ್ರ ಒಪಿನಿಯನ್ ಅವ್ರಿಗೆ ಬಿಟ್ಟಿದ್ದದು. ಬಟ್ ಪೊಲಿಟಿಕಲ್ ಥಿಂಕರ್ಸ್ ಇಸ್ ಗೋಯಿಂಗ್ ಟು ಟೆಲ್ people ಅಥವಾ state is all about the population. Are you getting my point? Friends? Next, second element, that is territory. ಅರೆ ಯಾರ್, ಒಂದು ಟೆರಿಟರಿ, ಒಂದು ದೇಶ ಅಂದ್ರೆ ಬಾರ್ಡರ್ ಇರಬೇಕಲ್ಲಪ್ಪ, ಒಂದು ಬಾರ್ಡರ್ ಇರಬೇಕಲ್ಲ. ದ ಸೆಕೆಂಡ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ದ ಸ್ಟೇಟ್ ಈಸ್ ಟೆರಿಟರಿ. Territory includes definite land, water, airspace within it. The wanderers or nomads cannot be called as a state. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಈಗ ನೊಮ್ಯಾಡ್ಸ್ ವಲಸೆಗಾರರು ಇರ್ತಾರಲ್ಲ ಅವರು ವೆದರ್ ದೇ ಆರ್ ಬಿಲಾಂಗಿಂಗ್ ಟು ಒನ್ ಸ್ಟೇಟ್, ನೋ. ಇವಾಗ ಒಂದು ಕರ್ನಾಟಕ ಇಸ್ ಅ ಸ್ಟೇಟ್. ನಾನು ಅಗೇನ್ ಸ್ಟೇಟ್ ಐ ನಾಟ್ ಟೇಕಿಂಗ್ ಸ್ಟೇಟ್ ಅಂದರೆ ಒಂದು ರಾಜ್ಯ ಅಂತ ತಗೊಳ್ತಾ ಇಲ್ಲ. ಕರ್ನಾಟಕ ಮಹಾರಾಷ್ಟ್ರ ಅಂತ ತಗೊಳ್ಳೋದಿಲ್ಲ. ಸ್ಟೇಟ್ ಇಟ್ ಮೀನ್ಸ್ ಅ ಪ್ಲೇಸ್, ಇಟ್ ಮೀನ್ಸ್ ಅ ಟೆರಿಟರಿ. ಅರ್ಥ ಮಾಡ್ಕೊಡ್ರಿ. ಅಕಾರ್ಡಿಂಗ್ ಟು ದ ಪೊಲಿಟಿಕಲ್ ಸೈನ್ಸ್ ಸ್ಟೇಟ್ ಇಟ್ ಮೀನ್ಸ್ ಅ ಟೆರಿಟರಿ, ಒಂದು ಜಾಗ ಅಷ್ಟೇ. ಈಗ ನೊಮ್ಯಾಡ್ಸ್ ವಲಸೆಗಾರರು ಇವತ್ತು ಇಲ್ಲಿರ್ತಾರೆ, ನಾಳೆ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ, ನಾಡಿದ್ದು ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ. ಇಟ್ ಮೀನ್ಸ್ ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಸ್ಟೇಟ್. ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ದಿ ಪಾರ್ಟ್ ಆಫ್ ಸ್ಟೇಟ್. ದೇ ಆರ್ ನಾಟ್ ಕನ್ಸಿಡರ್ಡ್ ಆಸ್ ದ ಎಲಿಮೆಂಟ್ಸ್ ಆಫ್ ದಿ ಸ್ಟೇಟ್. ಇವಾಗ ನಾನು ಪಾಪ್ಯುಲೇಷನ್ ಅಂತ ಕರೆದೆ, ನಿಮಗೆ ಪಾಪ್ಯುಲೇಷನ್ ಅಂತ ಹೇಳಿದೆ. ಪಾಪ್ಯುಲೇಷನ್ ಒಳಗಡೆ ಜನರು ಅದೇ ನೀವು ನೊಮ್ಯಾಡ್ಸ್ ಅಂತ ತಗೊಂಡಾಗ, ವಲಸೆಗಾರರು ಅಂತ ತಗೊಂಡಾಗ ದೇ ಆರ್ ನಾಟ್ ದ ಎಲಿಮೆಂಟ್ಸ್ ಆಫ್ ದ ಸ್ಟೇಟ್. ಬಿಕಾಸ್ ಅವ್ರು ಒಂದು ಪರ್ಟಿಕ್ಯುಲರ್ ಟೆರಿಟರಿ ಇರೋದಿಲ್ಲಪ್ಪ. ಅವ್ರು ಎಲ್ಲಿ ಬೇಕಲ್ಲಿ ಹೋಗ್ತಿರ್ತಾರೆ. ಇವತ್ತಿಲ್ಲೇ, ನಾಳಲ್ಲೇ ಊಟ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಿರ್ತಾರೆ, ಅಗ್ರಿಕಲ್ಚರ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಿರ್ತಾರೆ. ಐ ಯು ಗೆಟಿಂಗ್ ಮೈ ಪಾಯಿಂಟ್? ನೊಮ್ಯಾಡ್ಸ್ ಆರ್ ನಾಟ್ ದ ಪಾರ್ಟ್ ಆಫ್ ಟೆರಿಟರಿ. ಅಂದ್ರೆ ದೇ ಆರ್ ನಾಟ್ ಪಾರ್ಟ್ ಆಫ್ ಅ ಸ್ಟೇಟ್. ಒಂದು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ಬೇಕಂದ್ರೆ ದ ಮೇನ್ ಎಲಿಮೆಂಟ್ ಈಸ್ ಅ ಪರ್ಟಿಕ್ಯುಲರ್ ಟೆರಿಟರಿ ಅಲ್ಲ. ಈಗ ಕರ್ನಾಟಕಕ್ಕೆ ಒಂದು ನಕ್ಷೆ ಇದೆ, ಮಹಾರಾಷ್ಟ್ರಕ್ಕೆ ಒಂದು ನಕ್ಷೆ ಇದೆ, ಇಡೀ ಇಂಡಿಯಾಗೆ ಒಂದು ನಕ್ಷೆ ಇದೆ, ಆಫ್ರಿಕಾ ಒಂದು ನಕ್ಷೆ, ಆಸ್ಟ್ರೇಲಿಯಾಗೆ ಒಂದು ನಕ್ಷೆ, ನ್ಯೂಜಿಲೆಂಡ್ ಒಂದು ನಕ್ಷೆ, ಅಮೆರಿಕಾ, ಯುರೋಪ್ ಎಲ್ಲರಿಗೂ ಒಂದೊಂದು ನಕ್ಷೆ ಇದೆಯಲ್ಲ. ನಕ್ಷೆ ಇಲ್ಲದೆ ಎಲ್ಲ ನಂದೇ ಏರಿಯಾ, ನಾನೇ ಡಾನ್ ಅನ್ನಕ್ಕಾಗುತ್ತಾ? ನೋ. ಒಂದು ಸ್ಟೇಟ್ ಅಂತ ಬಂದಾಗ ದ ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ ಟೆರಿಟರಿ. ಸೊ ದಟ್ ಈಸ್ ದ ಸೆಕೆಂಡ್ ಎಲಿಮೆಂಟ್. ಥರ್ಡ್ ಎಲಿಮೆಂಟ್ ಈಸ್ ಅ ಗವರ್ನಮೆಂಟ್. ಒಂದು ಸ್ಟೇಟ್ ಅಂತ ಇದ್ಮೇಲೆ ಒಂದು ಗವರ್ಮೆಂಟ್ ಇರಬೇಕಲ್ಲಪ್ಪ. ಒಂದು ಪ್ರದೇಶ ಅಂತ ಇರಬೇಕು, ಅದು ಒಂದು ಗವರ್ಮೆಂಟ್. ಈಗ ಇಂಡಿಯಾದಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಇರಬೇಕು, ಸ್ಟೇಟ್ ಗವರ್ಮೆಂಟ್ ಇರಬೇಕು, ಲೋಕಲ್ ಗವರ್ಮೆಂಟ್ ಇರಬೇಕು. ಹೌದಲ್ಲೋ? ಒಂದು ಸ್ಟೇಟು ಸರಿಯಾಗಿ ಒಂದು ಆರ್ಡರ್ ಒಳಗಡೆ ನಡಿಬೇಕಪ್ಪ ಅಂದ್ರೆ ಒಂದು ಗವರ್ಮೆಂಟ್ ಇರಬೇಕು. ದ ಸ್ಟೇಟ್ ಕೆನ್ ನಾಟ್ ಬಿ ಆರ್ಗನೈಸ್ಡ್ ಓನ್ಲಿ ಬೈ ಪಾಪ್ಯುಲೇಷನ್ ಅಂಡ್ ಟೆರಿಟರಿ. ಇಟ್ ನೀಡ್ಸ್ ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ದಟ್ ಇಟ್ಸ್ ಅ ಗವರ್ನಮೆಂಟ್. ಏನ್ ಹೇಳ್ತಾರೆ ಅಲ್ಲಿ? ಒಂದು ಸ್ಟೇಟು ಆರ್ಗನೈಸ್ಡ್ ಆಗಿರ್ಬೇಕಪ್ಪ ಅಂದ್ರೆ, ಒಂದು ಸ್ಟೇಟು ಹೆಂಗ್ ಬೇಕಂಗೆ ಇರೋದೇ ಬೇರೆ, ಒಂದು ಸ್ಟೇಟು ಆರ್ಗನೈಸ್ಡ್ ಆಗಿರೋದೇ ಬೇರೆ. ಐ ಯು ಗೆಟಿಂಗ್ ಮೈ ಪಾಯಿಂಟ್ ಫ್ರೆಂಡ್ಸ್? ಒಂದು ಸ್ಟೇಟು ಹೆಂಗ್ ಬೇಕಾಗಿರೋದೇ ಬೇರೆ, ಒಂದು ಸ್ಟೇಟು ಆರ್ಗನೈಸ್ಡ್ ಆಗಿರೋದೇ ಬೇರೆ. ಇವಾಗ ಇಂಡಿಯಾ ಈಸ್ ಆರ್ಗನೈಸ್ಡ್ ಸ್ಟೇಟ್. ಈಗ ಪಾಕಿಸ್ತಾನ್, ಕ್ಯಾನ್ ಯು ಕಾಲ್ ಇಟ್ ಇಸ್ ಆರ್ಗನೈಸ್ಡ್ ಸ್ಟೇಟ್? ಎಲ್ಲಿ ಬೇಕಾದ್ರೆ ಬಾಂಬ್ ಹಾಕ್ತಾರೆ, ಅವ್ರ ದೇಶದಾಗ ಬಡ್ದಾಡ್ತಾರೆ, ಏನೇನೋ ಮಾಡ್ತಾರೆ. ಕ್ಯಾನ್ ಯು ಕಾಲ್ ಇಟ್ ಇಸ್ ಆರ್ಗನೈಸ್ಡ್ ಸ್ಟೇಟ್? ನೋ. ಬಟ್ ಇಂಡಿಯಾ ಇಸ್ ಆರ್ಗನೈಸ್ಡ್ ಸ್ಟೇಟ್. ಇಲ್ಲೊಂದು ಕರೆಕ್ಟ್ ಆದಂಥ ಗವರ್ನಮೆಂಟ್ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಇಲ್ಲಿ ಒಂದು ಆರ್ಡರ್ ಆಫ್ ದ ಗವರ್ನಮೆಂಟ್ ಇದೆ, ಒಂದು ಗವರ್ಮೆಂಟ್ ಒಂದು ಆರ್ಡರ್ ಇದೆ. ಸೊ ದಟ್ ಈಸ್ ಸ್ಟೇಟ್. ಬರೀ ಪಾಪ್ಯುಲೇಷನ್ ಟೆರಿಟರಿ ಇದ್ದಾಗೋದಿಲ್ಲ, ಇಟ್ ಶುಡ್ ಬಿ ಆಲ್ಸೋ ವಿತ್ ದ ಗವರ್ನಮೆಂಟ್. ಇಟ್ ಈಸ್ ದ ಗವರ್ಮೆಂಟ್ ವಿಚ್ ವರ್ಕ್ಸ್ ಟು ಫುಲ್ಫಿಲ್ ದ ಗೋಲ್ಸ್ ಆಫ್ ದ ಸ್ಟೇಟ್. ಗವರ್ಮೆಂಟ್ ಏನು ಮಾಡುತ್ತೆ? ವಾಟ್ ಆರ್ ದ ಗೋಲ್ಸ್ ಆಫ್ ದ ಸ್ಟೇಟ್ಸ್ ಇರುತ್ತಲ್ಲ, ಒಂದು ಸ್ಟೇಟ್ ಒಂದು ಗೋಲ್ಸ್ ಇರುತ್ತಲ್ಲ, ಆ ಗೋಲ್ಸ್ನ ಫುಲ್ಫಿಲ್ ಮಾಡೋದು ಯಾರಪ್ಪ? ಗವರ್ಮೆಂಟ್.
ಆ ಸ್ಟೇಟ್ ಗೋಲ್ಸ್ ಫುಲ್ಫಿಲ್ ಮಾಡೋದು ಗವರ್ಮೆಂಟ್. ದ ಸ್ಟೇಟ್ ವಿತೌಟ್ ದ ಗವರ್ಮೆಂಟ್ ಲೀಡ್ಸ್ ಟು ದ ಅನಾರ್ಕಿ. ಹೆನ್ಸ್ ದ ಗವರ್ಮೆಂಟ್ ಈಸ್ ಕನ್ಸಿಡರ್ ಆಸ್ ದಿ ಮಷಿನರಿ ಆಫ್ ದ ಸ್ಟೇಟ್. ವೆರಿ ಇಂಪಾರ್ಟೆಂಟ್. ಒಂದು ಸ್ಟೇಟು ಅಂತ ಅಂದಾಗ ಒಂದು ಗವರ್ಮೆಂಟ್ ಇರಬೇಕು. ಆ ಗವರ್ಮೆಂಟ್ ನಾವು ಮಷಿನರಿ ಆಫ್ ದ ಸ್ಟೇಟ್ ಅಂತ ಕರಿತೀವಿ. ಆರ್ ಯು ಗೆಟಿಂಗ್? ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಒನ್, ದ ಫೋರ್ತ್ ಎಲಿಮೆಂಟ್ ಅಂಡ್ ದ ವೆರಿ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್. ಬೇಗ ಬೇಗ ಲೈಕ್ ಮಾಡ್ಕೊಡ್ರಪ್ಪ ಕ್ಲಾಸ್ನ. ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಲೈಕ್ ದ ಕ್ಲಾಸ್. ಬೇಗ 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 ಲೈಕ್ ಮಾಡಿ, ಬೇಗ ಲೈಕ್ ಮಾಡಿ ಬೇಗ. ರೈಟ್. ಸೊ ಸಾವರ್ನಿಟಿ ಅಂತ ಬಂತು. ದೇರ್ ಆರ್ ಟೂ ಟೈಪ್ಸ್ ಆಫ್ ಸಾವರ್ನಿಟೀಸ್ ಆರ್. ಒಂದು ಎಕ್ಸ್ಟರ್ನಲ್ ಸಾವರ್ನಿಟಿ, ಇನ್ನೊಂದು ಇಂಟರ್ನಲ್ ಸಾವರ್ನಿಟಿ. ಫಸ್ಟು ಸಾವರ್ನಿಟಿ ಅಂದರೆ ಏನು ತಿಳ್ಕೊಬೇಡ್ರಿ. ಸಾರ್ವಭೌಮತ್ವ. ಕನ್ನಡ, ಪ್ಯೂರ್ ಕನ್ನಡ. ಸಾರ್ವಭೌಮತ್ವ. ಸೊ ಸಾವರ್ನಿಟಿ ಅಂದರೆ ವಾಟ್ ಯು ಮೀನ್ ಬೈ ಸಾವರ್ನಿಟಿ? ಇಟ್ ಮೀನ್ಸ್ ಒಂದು ಸ್ಟೇಟ್ ಇದೆ, ಒಂದು ಕಂಟ್ರಿ ಇದೆ ಅಂತ ತಿಳ್ಕೊಳ್ಳಿ. ಸಾವರ್ನಿಟಿ, ಸಾರ್ವಭೌಮತ್ವ ಅಂದರೆ ನಮ್ಮ ಮೇಲೆ ಯಾರು ಕೂಡ ಲೀಗಲಿ, ಪೊಲಿಟಿಕಲಿ ಯಾರು ನಮ್ಮನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಂಟ್ರಿ ಒಳಗಡೆ ಏನೇ ಡಿಸಿಷನ್ ತಗೋತೀವಿ, ಇಟ್ ಈಸ್ ಲೆಫ್ಟ್ ಟು ಅಸ್. ಅದು ಸರಿಯಾಗಿದ್ದರೆ ಸರಿಯಾಗಿ ತಗೋತೀವಿ, ಸರಿಯಾಗಿಲ್ಲದ್ರೆ ಸರಿಯಾಗಿ ಮಾಡ್ತೀವಿ. ಹೊರಗಡೆ ಅವ್ರು ಬಂದು ಹೇಳೋಂಗಿಲ್ಲ, ಹೊರಗಡೆಯವ್ರು ಬಂದು ಹೇಳೋಂಗಿಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಸಾವರ್ನಿಟಿ. ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. ನಾವು ಯಾವುದೋ ಒಂದು ಲಾ ಪಾಸ್ ಮಾಡ್ತೀವಿ. ಸೊ ಇಫ್ ಇಟ್ ಈಸ್ ನಾಟ್ ಗುಡ್, ದ ಪೀಪಲ್ ಆರ್ ಗೋಯಿಂಗ್ ಟು ಅಪೋಸ್ ಇಟ್, ದ ಪೀಪಲ್ ಆರ್ ಗೋಯಿಂಗ್ ಟು ಪ್ರೊಟೆಸ್ಟ್ ಇಟ್, ದ ಪೀಪಲ್ ಆರ್ ಗೋಯಿಂಗ್ ಟು ಸೇ ಟು ದ ಗವರ್ಮೆಂಟ್, ಇದು ಸರಿ ಇಲ್ಲ, ಚೇಂಜ್ ಮಾಡಿರಿ. ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದಟ್. ಅದು ಬೇರೆ ಕಂಟ್ರಿಗಳು, ಪಾಕಿಸ್ತಾನ್, ಇಟಲಿ, ಜರ್ಮನಿ ಇಟಲಿ ಬರೋದು ಬಿಡ್ರಿ. ಇವಾಗ ನಮ್ಮ ಪಾಕಿಸ್ತಾನ್ಗಳು ಅವ್ರು ಬಂದು ಹೇಳಿದ್ರೆ ಕೇಳೋಕ್ಕಾಗುತ್ತಾ? ಬಿಕಾಸ್ ಇಂಡಿಯಾ ಇಸ್ ಅ ಸಾವರಿನ್ ಕಂಟ್ರಿ. ಹೂ ದ ಹೆಲ್ ಆರ್ ಯು ಟು ಟೆಲ್ ಅಸ್? ಹೂ ದ ಹೆಲ್ ಆರ್ ಯು? ಸೊ ನೀನು ಹೇಳೋಂಥ ಅವಶ್ಯಕತೆ ಇಲ್ಲ. ಸೊ ಆ ರೀತಿ ಸಾವರ್ನಿಟಿ ಅಂದ್ರೇನು? ವಿ ಆರ್ ಸಾವರಿನ್ ಕಂಟ್ರಿ, ನೋ ಬಡಿ ಕ್ಯಾನ್ ಡಾಮಿನೇಟ್ ಅಸ್. ಸೊ ಆ ರೀತಿ ಇಂಟರ್ನಲ್ ಸಾವರ್ನಿಟಿ, ಎಕ್ಸ್ಟರ್ನಲ್ ಸಾವರ್ನಿಟಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಸಾವರ್ನಿಟೀಸ್ ಆರ್ ದೇರ್. ಫಸ್ಟ್, ಇಂಟರ್ನಲ್ ಸಾವರ್ನಿಟಿ ಅಂದ್ರೆ ಏನು? ಇಟ್ ಇಂಪ್ಲೈಸ್ ದ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ ಓವರ್ ಆಲ್ ಪೀಪಲ್, ಅಸೋಸಿಯೇಷನ್ ಅಂಡ್ ಎವ್ರಿಥಿಂಗ್ ವಿದಿನ್ ಇಟ್ಸ್ ಟೆರಿಟರಿ. ಅಂದರೆ ಇಟ್ ಇಂಪ್ಲೈಸ್ ಸುಪ್ರೀಂ ಪವರ್ ಆಫ್ ದ ಸ್ಟೇಟ್ over all people, association and everything within its territory. It has a power to maintain law and order and protects the life and property of the people. So sovereignty, internal sovereignty ಅಂದರೆ ಒಂದು ನಮ್ಮ ದೇಶಕ್ಕೆ ಇಂಟರ್ನಲಿ ನಮಗೆ ಸಾವರ್ನಿಟಿ ಇದೆ. ಅಂದರೆ ನಮ್ಮ ದೇಶದ ಪ್ರಾಪರ್ಟಿಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬಹುದು. ನಮ್ಮ ದೇಶದ ಜೀವಿಗಳನ್ನ ಅಂದರೆ ಲೈಕ್ ಲೈಫ್ನ ವಿ ಕ್ಯಾನ್ ಪ್ರೊಟೆಕ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಈಗ ಯಾರನ್ನು ಹೋಗಿ ಸಾಯಿಸಿಬಿಡ್ತಾನೆ ಅಂದರೆ, so that is the threat to the internal sovereignty, because that life is a part of our state. ಈಗ ನೀವೆಲ್ಲ ನೋಡ್ರಿ, ಎಷ್ಟೆಷ್ಟು ಜೈಲು ಶಿಕ್ಷೆಗಳಲ್ಲಿ ಮಾಡ್ತಾರೆ. ಯಾರೋ ಒಬ್ರು ಸಾಯಿಸಿದ್ರು, ಯಾರೋ ಒಬ್ರು ಏನೋ ಮಾಡಿದ್ರು, ಸೊ ಜೈಲ್ ಆಗುತ್ತಲ್ಲ. ಸೊ ಏನಕ್ಕೋಸ್ಕರ ಜೈಲ್ ಮಾಡ್ತಾರೆ? ದಟ್ ಇಸ್ ಅ ಪಾರ್ಟ್ ಆಫ್ ಇಂಟರ್ನಲ್ ಸಾವರ್ನಿಟಿ. ಇಂಟರ್ನಲ್ ಪೀಸ್ ಅಂಡ್ ಸಾವರ್ನಿಟಿ ಉಳಿಬೇಕು. ಅದಕ್ಕೋಸ್ಕರ ನಮ್ಮ ಇಂಟರ್ನಲಿ ಭಾರತದ ಒಳಗಡೆ ಫಾರ್ ಎಕ್ಸಾಂಪಲ್, ಈಗ ನಕ್ಸಲಿಸಮ್ ಇಸ್ ಅ ಥ್ರೆಟ್ ಟು ದ ಇಂಟರ್ನಲ್ ಸಾವರ್ನಿಟಿ. ಅಂದರೆ ನಮ್ಮವರೇ ನಮ್ಮ ಸಾವರ್ನಿಟಿ ಮೇಲೆ ಏನು ಮಾಡೋದು? ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು. ನಕ್ಸಲಿಸಮ್, ಮಾವೋಯಿಸಮ್ ಇಸ್ ಅ ಥ್ರೆಟ್ ಟು ದ ಇಂಟರ್ನಲ್ ಸಾವರ್ನಿಟಿ. ಅವ್ರೇನು ಮಾಡ್ತಾರೆ? ಒಂದು ಗವರ್ಮೆಂಟ್ ಡಿಥ್ರೋನ್ ಮಾಡಿಬಿಟ್ಟು ದೇ ಟ್ರೈ ಟು ಎಸ್ಟಾಬ್ಲಿಷ್ ಅನದರ್ ಗವರ್ಮೆಂಟ್ ಆಫ್ ದೇರ್ ಚಾಯ್ಸ್. ಸೊ ದಟ್ ಇಸ್ ಅ ಥ್ರೆಟ್ ಟು ದ ಇಂಟರ್ನಲ್ ಸಾವರ್ನಿಟಿ ಅಂತ ಹೇಳ್ತಾರೆ. So when it comes to the external sovereignty ಅಂತ ಬಂದಾಗ, it implies independence or a freedom of the state. It ensures that the state is extremely independent and free to adopt its own foreign policy and international relations. India was not sovereign state before August 15, 1947. So what they are telling is, external sovereignty ಅಂದ್ರೆ ಏನಪ್ಪ ಅಂದ್ರೆ, India can have a very good relationship with any country in the world. We can have a good relation with Russia, we can have a good relation with the USA, we can have a good relation with the France, Italy, Germany, Japan or any other country across the world. We are sovereign, we are having all the rights to maintain a very good relation with the other countries too. ಇವಾಗ ಯಾವುದೋ ಒಂದು ದೇಶ ಬಂದ್ಬಿಟ್ಟು, ನೀ ಆ ಕಂಟ್ರಿ ಜೊತೆಗೆ ಚಲೋ ಸಂಬಂಧ ಇಟ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತೇವೆ ನಾವು? ವಿ ಆರ್ ಅ ಸಾವರನ್ ಕಂಟ್ರಿ. We are an externally sovereign country. We don't want you to tell us whether to maintain a proper law and order or not, whether to maintain a good friendly relation with or not. ಇವಾಗ ನೋಡ್ರಪ್ಪ, ಫಾರ್ ಎಕ್ಸಾಂಪಲ್ ಎಷ್ಟು ತಿಳ್ಕೊಟ್ಟು, ರಷ್ಯಾ ಉಕ್ರೇನ್ ವಾರ್ ಆಯಿತು, ಹೌದಾ? ಸೊ ನಮ್ಮ ಇಂಡಿಯಾ ಏನು ಮಾಡ್ತಾ ಇತ್ತು? ರಷ್ಯಾದಿಂದ ಪೆಟ್ರೋಲಿಯಂ ತರಿಸ್ಕೋತಾ ಇತ್ತು, ಹೌದಾ?
ಸೊ ಯು ಎಸ್ ಏನು ಹೇಳ್ತು ಇಂಡಿಯಾಗೆ, ತರಿಸ್ಕೊಳಕ್ಕೆ ಹೋಗ್ಬೇಡ್ರಿ ನೀವು, ತರಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತು. ಅವಾಗ ಇಂಡಿಯಾ ಸ್ಟ್ಯಾಂಡ್ ಏನಾಯಿತು, ನೋ ವಿ ಆರ್ ಎಕ್ಸ್ಟರ್ನಲ್ ಸಾವರಿನ್ ಕಂಟ್ರಿ, ವಿ ನೋ ವಾಟ್ ಟು ಡು, ವಿ ಆರ್ ಗೋಯಿಂಗ್ ಟು ಡು ವಾಟ್ ಈಸ್ ಕರೆಕ್ಟ್ ಟು ಅವರ್ ಕಂಟ್ರಿ. ನಮ್ಮ ಕಂಟ್ರಿಗೆ ಏನು ಕರೆಕ್ಟ್ ನಾವು ಮಾಡ್ತೀವಿ. ವೈ ಯು ಆರ್ ಗೋಯಿಂಗ್ ಟು ಟೆಲ್ ಅಸ್, ಬಿಕಾಸ್ ವಿ ಆರ್ ಎಕ್ಸ್ಟರ್ನಲ್ ಸಾವರಿನ್. ಸೊ ಅಂದರೆ ಫಾರಿನ್ ಪಾಲಿಸಿ ಆಗಿರಲಿ, ಇಂಟರ್ನ್ಯಾಷನಲ್ ರಿಲೇಷನ್ ಆಗಿರಲಿ, ವಿ ಆರ್ ಹ್ಯಾವಿಂಗ್ ಆಲ್ ದ ರೈಟ್ಸ್ ಟು ಮೇಂಟೈನ್ ದ ಗುಡ್ ರಿಲೇಷನ್ ವಿತ್ ಅದರ್ ಕಂಟ್ರೀಸ್ ಟು. ಆ್ಯಂಡ್ ಇಂಡಿಯಾ ವಾಸ್ ನಾಟ್ ಸಾವರಿನ್ ಬಿಫೋರ್ August 15, 1947. ಅಂದರೆ ಆಗಸ್ಟ್ 15, 1947 ಇಂಡಿಯಾ ವಾಸ್ ನಾಟ್ ಅ ಸಾವರಿನ್ ಕಂಟ್ರಿ. ವಿ ಆರ್ ನಾಟ್ ಅ ಸಾವರಿನ್ ಕಂಟ್ರಿ ಬಿಕಾಸ್ ವೈ, ವಿ ಆರ್ ಅಂಡರ್ ದ ಬ್ರಿಟಿಷ್. ನಮ್ಮನ್ನೇ ಯಾವುದೋ ಒಂದು ಬ್ರಿಟಿಷರು ಆಳ್ತಾ ಇದ್ದಾರೆ ಅಂದರೆ ಹೌ ಕ್ಯಾನ್ ವಿ ಬಿಕಮ್ ಅ ಸಾವರಿನ್ ಕಂಟ್ರಿ ದೇರ್, ಆಗೋದಿಲ್ಲ. ಅದೇ ರೀತಿ ಸೊ ಇಂಟರ್ನಲ್ ಸಾವರ್ನಿಟಿ ಆ್ಯಂಡ್ ದ ಎಕ್ಸ್ಟರ್ನಲ್ ಸಾವರ್ನಿಟಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ಸ್ ಫ್ರೆಂಡ್ಸ್? ಬೇಗ 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 ಲೈಕ್ ಮಾಡಿಕೊಡ್ರಿ, ಕ್ಲಾಸ್ನ ಲೈಕ್ ಮಾಡೋ ಬದಲು ಕ್ಲಾಸ್ನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ ಚಾನಲ್ನ ಫಸ್ಟು. ಐ ಜಸ್ಟ್ ವಾಂಟ್ ಎವ್ರಿಬಡಿ ಟು ಸಬ್ಸ್ಕ್ರೈಬ್ ದ ಚಾನಲ್ ಫಾಸ್ಟ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಕ್ಲಾಸ್ನ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಸೊ ಇವತ್ತಿನ ಕ್ಲಾಸಲ್ಲಿ ವಿ ಹ್ಯಾವ್ ಸೀನ್ ಕಪಲ್ ಆಫ್ ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಇವತ್ತು ಇಷ್ಟ ಸ್ಕೋರ್ ಮೋರ್ ಸೀರೀಸ್ ಹೋಗಿ ಇಷ್ಟ ಅರ್ಥ ಮಾಡ್ಕೊಡ್ರಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಫಸ್ಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಥವಾ ರಿಮೆಂಬರ್ ದ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರಿ. ಸೊ ದ್ಯಾಟ್ ನೀವೇನು ಮಾಡ್ಬೋದು, ಆರಾಮಾಗಿ ನೀವು ಹೇಳ್ಬೋದು, ಸ್ಕೋರ್ ಮಾಡ್ಬೋದು. ಏನು ಹೇಳ್ತೀನಿ, ಮಿಡ್ ಟರ್ಮ್ 80ಕ್ಕೆ 80 ತಗೋಬೇಕು, ತಲೆ ಮೇಲೆ ತಲೆ ಹೋಗಿ ಏನಾಗಲಿ ತಗೋಬೇಕು. ಇಸ್ ದಟ್ ಫೈನ್ ಗೈಸ್? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ದೀಸ್ ಆರ್ ದಿ ಫಸ್ಟ್ ಚಾಪ್ಟರ್ ಇದು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ, ಕೇಳ್ರಿ. ಅದರ್ವೈಸ್ ವಿಲ್ ಬಿ ಟು ದ ಟುಮಾರೋಸ್ ಕ್ಲಾಸ್. ಬಟ್ ಐ ಥಿಂಕ್ ಲೈಕ್ ಯು ಡೋಂಟ್ ಹ್ಯಾವ್ ಎನಿ doubts. So thank you so much guys. If you like the video please like it, share ಮಾಡಿ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿ. See you guys, it is very very important that you are going to support us. ನೀವು ಸಪೋರ್ಟ್ ಮಾಡಿದ್ರೆ ತಾನೆ like we can reach the maximum students so that we can spread the very very quality education to the first PUC and second PUC students. So ಈ ಕ್ಯಾಟಗರಿ ಸ್ಟಾರ್ಟ್ ಆಗಿದ್ದೇ ಫಸ್ಟ್ PUC second PUC ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ. So they have to score really very very good marks because life stands on first PUC and second PUC guys. Because ಯಾರು second PUC first PUC ಚೆನ್ನಾಗಿ ಸ್ಕೋರ್ ಮಾಡ್ತಾನಲ್ಲ ಚೇಂಜ್ ಆಗಿಬಿಡುತ್ತೆ ಲೈಫ್ ಗೆಟ್ ಅ ಟರ್ನಿಂಗ್ ಪಾಯಿಂಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿಲ್ ಮೀಟ್ ನೆಕ್ಸ್ಟ್ ಟೈಮ್, ವಿಲ್ ಮೀಟ್ ನೆಕ್ಸ್ಟ್ ಕ್ಲಾಸ್. In the words of Unacademy, let's crack PU board examination. Until next time, God bless you and Jai Hind.